ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೋಘ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗದಲ್ಲಿ ಭಾರತದ ಮತಪ್ರವರ್ತಕರು ಎಂಬ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಮತಪ್ರವರ್ತಕರು ಭಾರತದ ಸಾಮಾಜಿಕ ಧಾರ್ಮಿಕ ಇತಿಹಾಸದಲ್ಲಿ ಸಾಮಾನ್ಯ ಶಕ 8ನೇ ಶತಮಾನದಿಂದ 13ನೇ ಶತಮಾನದವರೆಗೂ ಮೊದಲಾರ್ಧದಲ್ಲಿ ಈ ಅವಧಿ ಏನಪ್ಪ ಅಂತಂದ್ರೆ ಅತಿ ಪ್ರಮುಖವಾಗಿರ್ತೈತಿ. ಈ ಅವಧಿಯೊಳಗನ 3 ವೈದಿಕ ಮತಗಳನ್ನು ಬೆಳೆಸಿ ಪೋಷಿಸಿ ಪ್ರವರ್ತಕರಾದ ಆಚಾರ್ಯತ್ರಯರಾದ ಶಂಕರರು, ಮಧ್ವರು ಮತ್ತು ರಾಮಾನುಜರು ಕನ್ನಡ ನಾಡಿನಲ್ಲಿ ಜೀವಿಸಿದರು. ಈ 3 ಮುಖ್ಯ ವೇದಾಂತ ಶಾಖೆಗಳಾದ ಅದ್ವೈತ, ದ್ವೈತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತಗಳು ಸಹ ಪ್ರಚುರತೆಗೆ ಬಂದವು. ಇಂತಹ ಒಂದು ಅಧ್ಯಾಯದಲ್ಲಿ ನಾವು ಮೊದಲಿಗೆ ಶಂಕರಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಶಂಕರಾಚಾರ್ಯರು ಇವರು ಕೇರಳದ ಕಾಲಡಿ ಗ್ರಾಮದ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆ ಶಿವಗುರು, ತಾಯಿ ಆರಂಭ. ಶಂಕರರು ತಮ್ಮ 7ನೇ ವಯಸ್ಸಿನಲ್ಲಿ ಎಲ್ಲ ಸೂತ್ರಗಳ ಪಾಂಡಿತ್ಯವನ್ನು ಪಡೆದಿದ್ದರು. ಇದರಲ್ಲಿ ಏನು ಪ್ರಶ್ನೆಯನ್ನು ಕೇಳ್ಬೋದು ಅಂತಂದರೆ, ಶಂಕರಾಚಾರ್ಯರು ಎಲ್ಲಿ ಜನಿಸಿದರು ಅನ್ನೋ ಪ್ರಶ್ನೆಯನ್ನು ಕೇಳ್ಬೋದು. ಕೇರಳದ ಕಾಲಡಿ ಗ್ರಾಮದ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಏನು ಮಾಡಿದ್ರು ಅಂತಂದರೆ ಇವರು ಜನಿಸಿದರು. ಅದೇ ರೀತಿ ಈ ಶಂಕರಾಚಾರ್ಯರ ಗುರುಗಳು ಯಾರು ಅಂತ ಹೇಳಿದ್ರೆ ಗೋವಿಂದ ಭಗವತ್ಪಾದರು. ಈ ಶಂಕರಾಚಾರ್ಯರ ಗುರುಗಳು ಯಾರು? ಗೋವಿಂದ ಭಗವತ್ಪಾದರು. ಇದನ್ನು ಸಹ TET ಅಥವಾ GPSTRನಲ್ಲಿ ಕೇಳ್ಬೋದು, ಶಂಕರಾಚಾರ್ಯರ ಗುರುಗಳು ಯಾರು ಅಂತ ಹೇಳಿ. ಹಾಗಾದರೆ ಶಂಕರಾಚಾರ್ಯರ ಗುರುಗಳು ಯಾರು? ಗೋವಿಂದ ಭಗವತ್ಪಾದರು. ಇನ್ನು ಮುಂದೆ ನೋಡೋದಾದರೆ, ಶಂಕರರು ಉಪನಿಷತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನವನ್ನು ಮಾಡಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ನೋಡ್ರಿ, ಶಂಕರಾಚಾರ್ಯರ ಸಿದ್ಧಾಂತ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾದರೆ ಶಂಕರಾಚಾರ್ಯರ ಸಿದ್ಧಾಂತ ಯಾವುದು? ಅದ್ವೈತ ಸಿದ್ಧಾಂತ. ಈ ಒಂದು ಸಿದ್ಧಾಂತದ ಪ್ರಕಾರ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ರೂಪವಾದದ್ದು. ಇವ್ರ ಪ್ರಕಾರ ಏನಂತಂದ್ರೆ ಬ್ರಹ್ಮನೊಬ್ಬನೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ ರೂಪ ಅಂತ ಹೇಳ್ಯಾರ. ಜೀವನು ಬ್ರಹ್ಮನೇ ಮತ್ತು ಜೀವ ಬ್ರಹ್ಮನಿಂದ ಬೇರೆಯಲ್ಲ. ಅಂದರೆ ಜೀವನು ಒಂದೇ, ಆಮೇಲೆ ಈ ಜೀವ ಬ್ರಹ್ಮನಿಂದ ಬೇರೆ ಅಲ್ಲ ಅನ್ನೋದೇನಪ್ಪ ಅಂತಂದ್ರೆ ಅದ್ವೈತ ಸಿದ್ಧಾಂತದ ಪ್ರತಿಪಾದನೆ. ಇನ್ನು ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳಿ ಈ ಒಂದು ಸಿದ್ಧಾಂತದೊಳಗೆ ಶಂಕರಾಚಾರ್ಯರು ಹೇಳ್ತಾರೆ. ಇದನ್ನು TET 2021ರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳಿ ಇದು ಯಾರ ಸಿದ್ಧಾಂತದ ಪ್ರತಿಪಾದನೆ ಆಗಿತ್ತು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ರು. ಹಾಗಾದ್ರೆ ಇದು ಯಾರ ಸಿದ್ಧಾಂತದ ಪ್ರತಿಪಾದನೆ? ಶಂಕರಾಚಾರ್ಯರ ಸಿದ್ಧಾಂತದ ಪ್ರತಿಪಾದನೆಯಾಗಿದೆ. ಜನರು ಅಜ್ಞಾನಿಗಳು, ಅವರಿಗೆ ಜಗತ್ತು ಒಂದು ಮಾಯೆ ಎಂಬುದು ಗೊತ್ತಿಲ್ಲ, ಬ್ರಹ್ಮನು ಸತ್ಯವೆಂಬುದು ಗೊತ್ತಿಲ್ಲ ಅಂಥೇಳಿ ಈ ಶಂಕರಾಚಾರ್ಯರು ಹೇಳ್ತಾರೆ. ಇನ್ನು ಶಂಕರಾಚಾರ್ಯರು ತಮ್ಮ ಬೋಧನೆಗೆ ಯಾವ ಮಾರ್ಗವನ್ನು ಅನುಸರಿಸಿದರು ಅಂತ ಹೇಳಿದ್ರೆ ಜ್ಞಾನ ಮಾರ್ಗವನ್ನು ಅನುಸರಿಸಿದರು. ಇದನ್ನು ಸಹ TETಯಲ್ಲಿ ಅಥವಾ GPSTRನಲ್ಲಿ ಅಥವಾ HSTRನಲ್ಲಿ ಕೇಳ್ಬೋದು. ಪ್ರಶ್ನೆಯನ್ನು ಏನಂತ ಕೇಳ್ಬೋದು ಅಂತಂದ್ರೆ ಶಂಕರಾಚಾರ್ಯರು ತಮ್ಮ ಬೋಧನೆಗೆ ಯಾವ ಮಾರ್ಗವನ್ನು ಅನುಸರಿಸಿದರು ಅಂಥೇಳಿ. ಹಾಗಾದರೆ ಶಂಕರಾಚಾರ್ಯರು ಯಾವ ಮಾರ್ಗವನ್ನು ಅನುಸರಿಸಿದರು? ಜ್ಞಾನ ಮಾರ್ಗವನ್ನು ಅವರು ಬೋಧಿಸಿದರು ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಜೀವಾತ್ಮನಿಗೆ ಪ್ರತ್ಯೇಕವಾದ ಅಸ್ತಿತ್ವವಿಲ್ಲ ಎಂದು ಪ್ರತಿಪಾದಿಸಿ ಶಂಕರರು ಇದನ್ನೇ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಪ್ರತಿಪಾದಿಸಿದರು. ಇದು ಸಹ ಭಾಳ ಇಂಪಾರ್ಟೆಂಟ್ ಆಗುತ್ತಾ. ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಇದು ಯಾರ ಪ್ರತಿಪಾದನೆ ಅಂತ ಕೇಳಬಹುದು? ಅದು ಶಂಕರಾಚಾರ್ಯರ ಪ್ರತಿಪಾದನೆ ಅಂತ ಹೇಳ್ಬೋದು. ಇನ್ನು ಶಂಕರಾಚಾರ್ಯರು ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬುದನ್ನು ಇಲ್ಲಿ ಪ್ರತಿಪಾದಿಸಿದರು. ಹಾಗಾದರೆ ಅವರು ಪ್ರತಿಪಾದನೆ ಮಾಡಿದಂಥ ಸಿದ್ಧಾಂತ ಯಾವುದು ಅಂತ ಕೇಳ್ಬೋದು? ಅದು ಅದ್ವೈತ ಸಿದ್ಧಾಂತ. ಇನ್ನು ಬ್ರಹ್ಮವು ಸತ್ಯ, ಅದು ನಿರ್ಗುಣ, ಅದಕ್ಕೆ ಲಕ್ಷಣಗಳಿಲ್ಲ, ಆಕಾರವಿಲ್ಲ ಅಂತ ಹೇಳಿ ಸಹ ಇವರು ಪ್ರತಿಪಾದಿಸಿದರು. ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಶಂಕರಾಚಾರ್ಯರು ಶಂಕರ ಭಾಷ್ಯ, ಆನಂದ ಲಹರಿ, ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಪ್ರಬುದ್ಧ ಸುಧಾಕರ, ದಕ್ಷಿಣಾಮೂರ್ತಿ ಸ್ತೋತ್ರ ಎಂಬ ಕೃತಿಗಳನ್ನು ರಚಿಸಿದರು. ಅದರಲ್ಲಿ ಭಜ ಗೋವಿಂದಂ ಅನ್ನೋದು ಬಹಳ ಜನಪ್ರಿಯವಾದ ಸ್ತೋತ್ರವಾಗಿತ್ತು. ಇದನ್ನು ಸಹ ಪ್ರಶ್ನೆಯನ್ನು ಕೇಳ್ಬೋದು, ಶಂಕರಾಚಾರ್ಯರ ಜನಪ್ರಿಯ ಸ್ತೋತ್ರ ಯಾವುದು ಅಂತ ಹೇಳಿ. ಹಾಗಾದರೆ ಅವರ ಜನಪ್ರಿಯ ಸ್ತೋತ್ರ ಯಾವುದಾಗಿತ್ತು? ಭಜ ಗೋವಿಂದ ಅನ್ನೋದೇನಾಗಿತ್ತು ಅಂತಂದ್ರೆ ಇವರ ಜನಪ್ರಿಯ ಸ್ತೋತ್ರವಾಗಿತ್ತು. ಶಂಕರರು ಕಾಲ್ನಡಿಗೆಯಲ್ಲಿ
ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇಡೀ ಭಾರತದಲ್ಲಿ ಸಂಚರಿಸಿ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ನೋಡ್ರಿ, ಇವರು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಉತ್ತರದಲ್ಲಿರ್ತಕ್ಕಂಥ ಕಾಶ್ಮೀರದವರೆಗೂ ಏನು ಮಾಡಿದರು, ಶಂಕರಾಚಾರ್ಯರು ಭಾರತದ ತುಂಬೆಲ್ಲ ಸಂಚಾರ ಮಾಡಿ ತಮ್ಮ ಸಿದ್ಧಾಂತವಾದಂಥ ಅದ್ವೈತ ಸಿದ್ಧಾಂತವನ್ನು ಏನು ಮಾಡಿದರು ಅಂದ್ರೆ ಪ್ರತಿಪಾದನೆಯನ್ನು ಮಾಡಿದರು. ಈ ಒಂದು ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಸ್ಥಾಪಿಸಿದರು. ಅವು ಯಾವುವು ಅಂತಂದ್ರೆ ಬದರಿನಾಥದ ಜ್ಯೋತಿರ್ಪೀಠ, ದ್ವಾರಕದ ಕಾಳಿಕಾ ಪೀಠ, ಪುರಿಯ ಗೋವರ್ಧನ ಪೀಠ, ಶೃಂಗೇರಿಯ ಶಾರದಾ ಪೀಠ. ಇನ್ನು ಇದು ಕಂಚಿ ಒಳಗೊಂದು ಪೀಠ ಬರುತ್ತೆ. ಅದು ಯಾವ ಪೀಠ ಅಂತಂತ ಹೇಳೋದಾದರೆ ಅದು ಕಂಚಿಯ ಕಾಮಕೋಟಿ ಪೀಠ ಅಂತ ಹೇಳಿ ಬರ್ತೈತಿ. ಇನ್ನು ಇವನ್ನ ಏನು ಮಾಡ್ತಾರೆ, ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಇದ್ರ ಮೇಲೆ ಅಂತ ಹೇಳಿದ್ರೆ ಇವನ್ನ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಈ ಕಡೆ ಏನು ಮಾಡ್ತಾರೆ, ಒಂದು ಕಡೆ ಪೀಠಗಳನ್ನು ಕೊಡ್ತಾರೆ, ಆ ಪೀಠಗಳು ಇರುವಂಥ ಸ್ಥಳಗಳನ್ನು ಇನ್ನೊಂದು ಕಡೆ ಕೊಟ್ಟು ಏನು ಮಾಡ್ತಾರೆ ಅಂತಂದ್ರೆ ಹೊಂದಿಸಿ ಬರೆಯಿರಿ ಅನ್ನೋದನ್ನು ಕೇಳ್ತಾರೆ. ಹಾಗಾಗಿ ಇದು ಎಕ್ಸಾಮ್ ದೃಷ್ಟಿಯಿಂದ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಏನು ಅಂತಂದ್ರೆ ಶಂಕರಾಚಾರ್ಯರ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ನಾವು ಶಂಕರಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋದಾದರೆ ಮೊದಲು ನಾವು ಅವರ ಸಿದ್ಧಾಂತದ ಬಗ್ಗೆ ತಿಳ್ಕೋಬೇಕು. ಇನ್ನು ಅವರು ಎಲ್ಲಿ ಜನಿಸಿದರು ಹಾಗೂ ಅವರು ಯಾವ ರೀತಿ ಬೋಧನೆಯನ್ನು ಮಾಡಿದರು, ಬೋಧನೆಗೆ ಯಾವ ಮಾರ್ಗವನ್ನು ಅನುಸರಿಸಿದರು. ಅಷ್ಟೇ ಅಲ್ದನ ಇವರು 4 ಪೀಠಗಳನ್ನು ಯಾವ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದರು ಹಾಗೂ ಇವರು ತಮ್ಮ ಸಿದ್ಧಾಂತವನ್ನು ಎಲ್ಲಿಂದ ಎಲ್ಲಿವರೆಗೂ ಪ್ರತಿಪಾದನೆ ಮಾಡಿದರು ಅನ್ನೋದು ಏನಾಗುತ್ತಾ ಅಂತಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಮಾನುಜಾಚಾರ್ಯರ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇವರು ಎಲ್ಲಿ ಜನಿಸಿದರು ಅಂತ ಹೇಳಿದ್ರೆ ಚೆನ್ನೈ ಹತ್ತಿರ ಶ್ರೀ ಪೆರಂಬದೂರಿನಲ್ಲಿ ಏನು ಮಾಡಿದರು, ಇವರು ಜನಿಸಿದರು. ಇವರ ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಇದನ್ನು ಸಹ ಪ್ರಶ್ನೆನ ಕೇಳ್ಬೋದು, ರಾಮಾನುಜಾಚಾರ್ಯರು ಎಲ್ಲಿ ಜನಿಸಿದರು ಅಂಥೇಳಿ ಅಥವಾ ಅವ್ರ ತಂದೆ ತಾಯಿ ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಈ ಒಂದು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ವಿದ್ಯೆ ಕೇಂದ್ರವಾಗಿದ್ದ ಕಂಚಿ, ಅಲ್ಲಿ ಯಾದವ ಪ್ರಕಾಶರ ಬಳಿ ವೇದ ಉಪನಿಷತ್ತು ಅಧ್ಯಯನ ಮಾಡಿದರು. ಶ್ರೀರಂಗಕ್ಕೆ ತೆರಳಿ ಅಲ್ಲಿಯ ಮಠದ ಪೀಠಾಧೀಶರಾದರು. ಇನ್ನು ರಾಮಾನುಜಾಚಾರ್ಯ ನೋಡ್ರಿ, ಕಂಚಿ ಒಳಗೆ ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಅವರು ಕಂಚಿ ಒಳಗೆ ಮಾಡಿದರು. ಅವರ ಗುರುಗಳು ಯಾರಾಗಿದ್ದರು ಅಂತಂದ್ರೆ ಯಾದವ ಪ್ರಕಾಶರು ಏನಾಗಿದ್ರು, ಅವರ ಗುರುಗಳು ಆಗಿದ್ದರು. ಈಗ ಶಂಕರಾಚಾರ್ಯರ ಗುರುಗಳು ಗೋವಿಂದ ಭಗವತ್ಪಾದರು ಯಾವ ರೀತಿ ಆಗಿದ್ರು ಅವರು, ಹಂಗೆ ಈ ರಾಮಾನುಜಾಚಾರ್ಯರ ಗುರುಗಳು ಯಾರಾಗಿದ್ದರು ಅಂತಂದ್ರೆ ಯಾದವ ಪ್ರಕಾಶರು ಆಗಿದ್ದರು. ಅಷ್ಟೇ ಅಲ್ಲದೆ ಇವರು ಶ್ರೀರಂಗಕ್ಕೆ ತೆರಳಿ ಏನು ಮಾಡಿದ್ರು, ಅಲ್ಲಿ ಒಂದು ಮಠ ಇತ್ತು, ಅದ ಮಠದ ಪೀಠಾಧೀಶರು ಸಹ ಈ ರಾಮಾನುಜಾಚಾರ್ಯರು ಆದರು. ಇನ್ನು ಶೈವ ಮತಾವಲಂಬಿಯಾದಂಥ ಚೋಳ ದೊರೆಯು ರಾಮಾನುಜಾಚಾರ್ಯರಿಗೆ ಕಿರುಕುಳ ಕೊಡುತ್ತಿದ್ದನು. ಆಗ ಕರ್ನಾಟಕದ ಹೊಯ್ಸಳ ದೊರೆಯಾದಂಥ ವಿಷ್ಣುವರ್ಧನ ಏನು ಮಾಡಿದ, ಇವರನ್ನು ಸ್ವಾಗತಿಸಿದ. ಈ ವಿಷ್ಣುವರ್ಧನನ್ನು ಬಿಟ್ಟಿದೇವ ಅಂತಲೂ ಸಹ ಕರೀತಾರೆ. ಚೋಳ ದೊರೆಯಿಂದ ಇವರು ಏನು ಮಾಡ್ತಾರೆ ಅಂತಂದ್ರೆ ಕಂಚಿಯನ್ನು ತೊರೆದು ಅವರು ಈ ದಕ್ಷಿಣ ಭಾರತದ ಕಡೆ ಬರ್ತಾರೆ. ದಕ್ಷಿಣ ಭಾರತದಲ್ಲಿ ಅದು ಕರ್ನಾಟಕದ ಕಡೆ ಬರ್ತಾರೆ. ಅಲ್ಲಿ ಕರ್ನಾಟಕದಲ್ಲಿ ಇವರನ್ನು ಸ್ವಾಗತ ಮಾಡಿದವರು ಯಾರು ಅಂತಂತಂದ್ರೆ ವಿಷ್ಣುವರ್ಧನ. ಈ ವಿಷ್ಣುವರ್ಧನ ಏನು ಮಾಡಿದ ಅಂತಂದ್ರೆ ರಾಮಾನುಜಾಚಾರ್ಯರನ್ನ ತಮ್ಮ ಆಸ್ಥಾನಕ್ಕೆ ಬರಮಾಡಿಕೊಂಡ. ಇವರು ರಾಮಾನುಜಾಚಾರ್ಯರು ಮೇಲುಕೋಟೆಗೆ ಹೋಗಿ ಏನು ಮಾಡಿದರು ಅಂತಂದ್ರೆ ಒಂದು ದೇವಾಲಯನ ಕಟ್ಟಿಸ್ತಾರೆ. ಅದು ಯಾವುದು ಅಂತಂದ್ರೆ ಚಲುವನಾರಾಯಣ ದೇವಾಲಯ. ಇದ್ರ ಮೇಲೆ ಪ್ರಶ್ನೆನ ಯಾವ ರೀತಿ ಕೇಳ್ಬೋದು ಅಂತಂದ್ರೆ ರಾಮಾನುಜಾಚಾರ್ಯರನ್ನು ಸ್ವಾಗತಿಸಿದ ಹೊಯ್ಸಳ ದೊರೆ ಯಾರು ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ಹೊಯ್ಸಳ ದೊರೆ ವಿಷ್ಣುವರ್ಧನನು ಯಾವ ಮತ ಪ್ರವರ್ತಕರನ್ನು ಸ್ವಾಗತ ಮಾಡಿದ ಅಂತ ಅದನ್ನು ಸಹ ಪ್ರಶ್ನೆಯನ್ನು ಕೇಳ್ಬೋದು. ಇಲ್ಲ ವಿಷ್ಣುವರ್ಧನ ಆಸ್ಥಾನಕ್ಕೆ ಭೇಟಿ ನೀಡಿದ ಭಾರತದ ಮತ ಪ್ರವರ್ತಕ ಯಾರು ಅಂತಲೂ ಈ ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ನೆಕ್ಸ್ಟ್ ಇವರ ಕೃತಿಗಳನ್ನು ನೋಡೋದಾದರೆ ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕಾ, ಶ್ರೀಭಾಷೆ ಇವೆಲ್ಲ ವೇದಾಂತ ಅಂತದವು. ವೇದಾಂತ ಬಂದ್ರೆ ನಾವು ಏನಂತ ನೆನಪಿಟ್ಕೋಬೇಕು ಅಂದ್ರೆ ರಾಮಾನುಜಾಚಾರ್ಯರು ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೋಬೇಕು. ಇನ್ನು ಗೀತಭಾಷ್ಯ ಎಂಬ ಗ್ರಂಥದಲ್ಲಿ ಇವರು ಭಕ್ತಿ ತತ್ವಕ್ಕೆ ಏನು ಮಾಡ್ಯಾರಂದ್ರೆ ಪ್ರಾಧಾನ್ಯತೆಯನ್ನು ನೀಡ್ಯಾರ. ಇವರ ಸಿದ್ಧಾಂತ ಯಾವುದು ಅಂತಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತ ಏನಪ್ಪ ಅಂತಂದ್ರೆ ಈ ರಾಮಾನುಜಾಚಾರ್ಯರ ಸಿದ್ಧಾಂತ ಆಗಿತ್ತು. ಈ ಒಂದು ಮತವನ್ನು ಅಥವಾ ಈ ಸಿದ್ಧಾಂತವನ್ನು ಆಧರಿಸಿದ ಮತವನ್ನು ಏನಂತ ಕರೀತಾನೆ ಅಂದ್ರೆ ವೈಷ್ಣವ ಮತ ಅಂತ ಹೇಳಿ ಕರೆದ್ರು. ಹಾಗಾಗಿ ಇವ್ರ ಶಿಷ್ಯರು ಏನಾದರು ಅಂತಂದ್ರೆ ಶ್ರೀ ವೈಷ್ಣವರು ಸಹ ಆದರು. ಇನ್ನು
ಇವರು ಬೋಧನೆಗೆ ಯಾವ ಮಾರ್ಗವನ್ನು ಅನುಸರಿಸಿದರು ಅಂತಂದ್ರೆ ಭಕ್ತಿ ಮಾರ್ಗವನ್ನು ಅನುಸರಿಸಿದರು. ಯಾರು? ರಾಮಾನುಜಾಚಾರ್ಯರು ಬೋಧನೆಗೆ ಭಕ್ತಿ ಮಾರ್ಗವನ್ನು ಅನುಸರಿಸಿದ್ರು. ಆದರೆ ಶಂಕರಾಚಾರ್ಯರು ಏನು ಮಾಡಿದರು? ಜ್ಞಾನ ಮಾರ್ಗವನ್ನು ಏನು ಮಾಡಿದರು? ಅನುಸರಿಸಿದ್ರು. ಇನ್ನು ಇವರ ಸಿದ್ಧಾಂತದ ಸಾರವನ್ನು ನೋಡೋದಾದರೆ ಜೀವ ಪ್ರಕೃತಿ ಬ್ರಹ್ಮನ ಅಧೀನ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲವೆಂದು ಏನು ಮಾಡಿದರು? ಇವರು ಹೇಳ್ತಾರೆ. ಇನ್ನು ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಬಹಳ ಮುಖ್ಯ ಅಂತಂದು ಹೇಳ್ತಾರೆ. ಇವರು ಅಷ್ಟೇ ಅಲ್ಲದೆ ಜಾತಿವಾದವನ್ನು ಏನು ಮಾಡ್ತಾರೆ ಅಂತಂದ್ರೆ ಖಂಡಿಸ್ತಾರೆ. ಈ ಒಂದು ವಿಶಿಷ್ಟ ಅದ್ವೈತ ಸಿದ್ಧಾಂತದಿಂದ ಪ್ರಭಾವಿತರಾದವರು ಯಾರ್ಯಾರು ಅಂದ್ರೆ ಉತ್ತರದ ಸಂತ ರಾಮಾನಂದ ಮತ್ತು ರಾಯಿದಾಸರು ಏನು ಮಾಡಿದರು ಅಂತಂದ್ರೆ ಈ ಒಂದು ಸಿದ್ಧಾಂತದಿಂದ ಪ್ರಭಾವಿತರಾದರು. ಇದನ್ನು ಸಹ ಪ್ರಶ್ನೆಯನ್ನು ಕೇಳ್ಬೋದು. ರಾಮಾನುಜಾಚಾರ್ಯರ ಸಿದ್ಧಾಂತದಿಂದ ಪ್ರಭಾವಿತರಾದಂಥ ಸಂತರು ಯಾರು ಅಂತಂದು ಕೇಳ್ಬೋದು. ಯಾರು? ರಾಮಾನಂದ ಮತ್ತು ರಾಯಿದಾಸರು ಏನು ಮಾಡಿದರು ಅಂದರೆ ಇವರೊಂದು ಸಿದ್ಧಾಂತಕ್ಕೆ ಪ್ರಭಾವಿತರಾದರು ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ವಿಜಯನಗರದ ತುಳುವ ಮತ್ತು ಅರಬೀಡ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾದರು. ವಿಜಯನಗರ ಸಾಮ್ರಾಜ್ಯವನ್ನು ಪ್ರಮುಖವಾಗಿ 4 ಮನೆತನಗಳ ಆಳ್ವಿಕೆಯನ್ನು ನಡೆಸಿದ್ವು: ಸಂಗಮ, ಸಾಳುವ, ತುಳುವ, ಅರಬೀಡ ಅಂತೇಳಿ. ಅದರಲ್ಲೇ ತುಳುವ ಮತ್ತು ಅರಬೀಡ ದೊರೆಗಳು ಏನು ಮಾಡಿದರು ಅಂತಂದ್ರೆ ಈ ಒಂದು ವೈಷ್ಣವ ಪಂಥದ ಅನುಯಾಯಿಗಳು ಆಗಿದ್ದರು ಅನ್ನೋದು ಇಲ್ಲಿ ನಮಗೆ ತಿಳಿದು ಬರುತ್ತೆ. ಇನ್ನು ದಕ್ಷಿಣ ಭಾರತದಲ್ಲಿ ಕೆಲವು ಪ್ರಮುಖ ವೈಷ್ಣವ ಮಠಗಳನ್ನು ನಾವಿಲ್ಲಿ ನೋಡ್ಬೋದು. ಯಾವ್ಯಾವ ಮಠ ಅಂತಂದ್ರೆ ಯತಿರಾಜ ಮಠ, ಪರಕಾಲ ಮಠ, ಅಹೋಬಲ ಮಠ, ಅಂಡವನ್ನ ಮಠ, ವಾಮಮಲೈ ಮಠ. ಈ ಯತಿರಾಜ ಮಠ ಎಲ್ಲೈತಿ ಅಂತಂದ್ರೆ ಮೇಲುಕೋಟೆ ಮತ್ತು ಶ್ರೀ ಪೆರಂಬೂದರೊಳಗೈತಿ. ಪರಕಾಲ ಮಠ ಎಲ್ಲೈತಿ ಅಂದ್ರೆ ಮೈಸೂರೊಳಗೈತಿ. ಅಹೋಬಲ ಮಠ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅಹೋಬಲದೊಳಗೆ, ಅದು ಕರ್ನೂಲು ಜಿಲ್ಲೆಯ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಆಂಡವನ ಮಠ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಶ್ರೀರಂಗಂನಲ್ಲಿ ಕಂಡು ಬರುತ್ತೆ. ವಾಮಮಲೈ ಮಠ ಎಲ್ಲಿ ಕಂಡು ಬರುತ್ತೆ ಅಂದರೆ ಸುಚೀಂದ್ರಂ ಎಂಬ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇದು ಪ್ರಶ್ನೆನ ಯಾವ ರೀತಿ ಕೇಳ್ಬೋದು ಅಂತಂದ್ರೆ ಹೊಂದಿಸಿ ಬರೆಯಿರಿ ಅನ್ನೋ ಒಂದು ಪ್ರಶ್ನೆಯಲ್ಲಿ ಈ ಒಂದು ಅಂಶಗಳನ್ನು ಕೇಳ್ಬೋದು. ಹಾಗಾಗಿ ಇದು ಸಹ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರಾಮಾನುಜಾಚಾರ್ಯರು ಎಂಬ ಈ ಒಂದು ಟಾಪಿಕ್ ಮೇಲೆ ಏನೇನು ನಮಗೆ ಇಂಪಾರ್ಟೆಂಟ್ ಆಗ್ತಾವೆ ಅಂತ ಹೇಳಿದ್ರೆ ಅವರು ಎಲ್ಲಿ ಜನಿಸಿದ್ರು, ಅವ್ರ ತಂದೆ ತಾಯಿ ಯಾರು, ಇನ್ನು ಅವ್ರ ಗುರುಗಳು ಯಾರು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅವರಿಗೆ ಆಶ್ರಯ ನೀಡಿದಂಥ ಕರ್ನಾಟಕದ ಹೊಯ್ಸಳ ದೊರೆ ಯಾರು ಅನ್ನೋದು ಸಹ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅವರ ಕೃತಿಗಳು, ಆಮೇಲೆ ಅವರ ಸಿದ್ಧಾಂತ ಯಾವುದು ಅನ್ನೋದನ್ನು ಪ್ರಶ್ನೆನ ಕೇಳ್ಬೋದು. ಇನ್ನು ಅವರ ಬೋಧನೆಗೆ ಅನುಸರಿಸಿದ ಮಾರ್ಗ ಯಾವುದು ಅನ್ನೋದು ಸಹ ಕೇಳ್ಬೋದು. ಇನ್ನು ಅವರ ಸಿದ್ಧಾಂತದಿಂದ ಪ್ರಭಾವಿತರಾದಂಥ ಇವರು ಸಂತರು, ಉತ್ತರದ ಸಂತರು ಯಾರು ಅನ್ನೋದನ್ನು ಕೇಳ್ಬೋದು. ಆಮೇಲೆ ಈ ಒಂದು ವೈಷ್ಣವ ಪಂಥದ ಅನುಯಾಯಿಗಳಾದಂಥ ವಿಜಯನಗರದ ದೊರೆಗಳು ಯಾರು ಅಂತ ಅದನ್ನು ಸಹ ಕೇಳ್ಬೋದು. ಆಮೇಲೆ ಈ ಒಂದು ಮಠಗಳನ್ನು ಹೊಂದಿಸಿ ಬರೆಯಿರಿ ಅನ್ನೋ ಪ್ರಶ್ನೆಯಲ್ಲೂ ಸಹ ಕೇಳ್ಬೋದು. ಇಲ್ಲಿವರೆಗೂ ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.